ಫಿಲ್ಮ್ಸ್ ಬ್ಯಾನರ್ ಅಡಿಯಲ್ಲಿ ಮೂಡ್ ಬರ್ತಿರುವಂತಹ ಚೊಚ್ಚಲ ಸಿನಿಮಾ ಟೈಟಲ್ ಲಾಂಚ್ ಆಗ್ತಾ ಇದೆ. ಸಿನಿಮಾದ ನಿರ್ಮಾಪಕರು ಚಂದ್ರಶೇಖರ್ ಕೆ. ಇನ್ನು ಸ್ವಲ್ಪ ಸಮಯದಲ್ಲಿ ನಮ್ಮ ಜೊತೆಯಾಗಲಿದ್ದಾರೆ. ಉಪಸ್ಥಿತರಿರುವ ಪ್ರತಿಯೊಬ್ಬರಿಗೂ ಚೈಲ್ಡ್ ಸಿನಿಮಾದಿಂದ ವಿಶೇಷವಾದಂಥ ಆಹ್ವಾನ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಮತ್ತು ಈ ಟೈಟಲ್ ಲಾಂಚ್ ಮಾಡಿದಂಥ ನಮ್ಮ ಸರ್ ಹಾಗೂ ನಮ್ಮ ಪ್ರೀತಿಯ ರೆಡ್ಡಿ ಸರ್, ಥ್ಯಾಂಕ್ ಯು ಸರ್. ಇಷ್ಟು ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಹಾರೈಸೋದಕ್ಕೆ ಧನ್ಯವಾದ. ಮತ್ತು ನಮ್ಮ ಎಲ್ಲ ಸಿನಿಮಾ ತಂಡ, ನಮ್ಮ ಸುದಿ ಅವರಿಗೆ ಮತ್ತು ನಮ್ಮ ಎಲ್ಲ ಸ್ನೇಹಿತರಿಗೆ ಮತ್ತು ಅಶ್ವಿನಾಶ ಸರ್ಗೆ ಎಲ್ಲರಿಗೂ ಕೂಡ ಸೊ ಆತ್ಮೀಯವಾದ ಸ್ವಾಗತ. ಮತ್ತು ಸೊ ಎಲ್ರಿಗೂ ನಾನು ವಿಶ್ ಮಾಡ್ತೀನಿ. ಮತ್ತು ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಸೊ ಇದು ಒಬ್ಬ ಆಡಿಯನ್ಸ್ಗೆ ಏನೆಲ್ಲ ಬೇಕೋ ಎಲ್ಲ ಅಂಶ ಇರೋವಂಥ ಒಂದು ಕಮರ್ಷಿಯಲ್ ಎಲಿಮೆಂಟ್ ಇರೋವಂಥ ಸಿನಿಮಾ. ಇದು ನನ್ನ 2ನೇ ಸಿನಿಮಾ. ಸೊ ಹಫ್ತಾ ಅದು ಕೂಡ ಕಮರ್ಷಿಯಲ್ ಆಗಿತ್ತು, ಅದು ಒಳ್ಳೆ ರಿವ್ಯೂಸ್ ಬಂತು, ತುಂಬ ಚೆನ್ನಾಗಾಯಿತು. ಅದಾದಮೇಲೆ ಇದು ನನ್ನ 2ನೇ ಸಿನಿಮಾ. ಸೊ ಈ ಸಿನಿಮಾಗೂ ನಿಮ್ಮ ಎಲ್ಲರ ಸಪೋರ್ಟ್, ಎಲ್ಲರ ಎನ್ಕರೇಜ್ಮೆಂಟ್ ಇರಬೇಕಂತ ಈ ಮುಖೇನ ಎಲ್ಲರಲ್ಲಿ ಕೇಳ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಓಕೆ, ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಇದು ಕ್ಯಾರೆಕ್ಟರೈಸೇಷನ್ ಆ ಥರ ಬಿಲ್ಡ್ ಆಗಿದೆ. ಸೊ ಅದಕ್ಕೆ ಒಂದು ಟೈಟಲ್ ಇಟ್ಟಿದ್ದೀವಿ. ಸೊ ಇನ್ನು ಸಿನಿಮಾ ನಿಜ ಆಗುತ್ತೆ ಸರ್. ಈಗ ಸರ್ ಸಿನಿಮಾಗೆ ಹೆಂಗೆ ಹೊಂದ್ಕೊಳ್ಳುತ್ತಂದರೆ ಅದು ಕ್ಯಾರೆಕ್ಟರ್ ನಾವು ಹೆಂಗೆ ಪ್ಲೇ ಮಾಡಿದ್ದೀವಿ ಸಿನಿಮಾ ಒಳಗಡೆ, ಅದು ಆಫ್ಟರ್ ದ ಶೋ. ಸೊ ಅಂದರೆ ಏನು ಸಿನಿಮಾ ಎಕ್ಸಿಕ್ಯೂಟ್ ಮಾಡ್ತೀವಲ್ಲ ಆವಾಗ ಅದು ಜಸ್ಟಿಫಿಕೇಶನ್ ಕೊಡ್ಬೋದು. ಸೊ ಚೈಲ್ಡು ಅವ್ರ ಕ್ಯಾರೆಕ್ಟರ್ಗೆ ಅದರ ರಿಯಲ್ ಕ್ಯಾರೆಕ್ಟರ್ ಅಲ್ಲ, ಸಿನಿಮಾದೊಳಗೆ ಬರುವಂಥ ಕ್ಯಾರೆಕ್ಟರ್ ಏನಿದೆ ಅದಕ್ಕೆ ಮ್ಯಾಚ್ ಆಗುತ್ತೆ. ಸೊ ಹಾಗಾಗಿ ಆ ಟೈಟಲ್ ಇಟ್ಟಿದ್ದೀವಿ. ಆಲ್ಮೋಸ್ಟ್ ಹಂಗೆ ಸರ್. ಸಿನಿಮಾದಲ್ಲಿ ಕಮರ್ಷಿಯಲ್ ಸರ್, ಇಂಥದ್ದೇ ಅಂತ ಇಲ್ಲ, ರೌಡಿಸಮ್ ಅಂತಲೇ ಇಲ್ಲ. ಸೊ ಒಂದು ಓವರ್ ಆಲ್ ಸ್ವಲ್ಪ ಚೈಲ್ಡ್ ಆ್ಯಕ್ಟಿವಿಟೀಸ್ ಅದು ಇದು ಏನೆಲ್ಲ ಇರ್ತಾವೋ ಅವೆಲ್ಲ ಒಂದು ಆ ಥರ ಆಡು ವರ್ಷನ್ ಕರೀತಾ ಇರ್ತಾರೆ. ಸೊ ಹಾಗಾಗಿ ಅದಕ್ಕೆ ರಿಲೇಟೆಡ್ ಆಗುತ್ತೆ, ಬಟ್ ಸಮಥಿಂಗ್ ಡಿಫ್ರೆಂಟ್, ನಾಟ್ ಓನ್ಲಿ ಅಬೌಟ್ ದ ಚೈಲ್ಡ್. ಸೊ ಆ ಥರ ಒಂದು ನೋಟಿಫಿಕೇಶನ್ ಆ ಥರ ಇರುತ್ತೆ ಅವ್ರಿಗೆ. ಅದನ್ನು ಬಿಟ್ಟು ಬೇರೆ ಒಂದು ಡಿಫ್ರೆಂಟಲ್ಲಿ ಪ್ಲೇ ಮಾಡಿದ್ದೀವಿ ಕ್ಯಾರೆಕ್ಟರು. ಸೊ ಆ ಕ್ಯಾರೆಕ್ಟರ್ಗೆ ಈ ಟೈಟಲ್ ಮ್ಯಾಚ್ ಆಗುತ್ತೆ. ಸೊ ಹಾಗಾಗಿ ಈ ಟೈಟಲ್ ಇಟ್ಟಿದ್ದೀವಿ. ಟೋಟಲ್ ಡಿಫ್ರೆಂಟ್ ಸರ್. ಸೊ ಡಿಫ್ರೆಂಟ್ ಇನ್ ದ ಸೆನ್ಸು, ಸೊ ನೆಗೆಟಿವ್ ಮತ್ತು ಕಾಮಿಡಿ ಟೈಮಿಂಗು ಮತ್ತು ಆ ಪಂಚ್ ಡೈಲಾಗು ಮತ್ತು ಅವರ ಒಂದು ಪ್ಲೇ ಏನು ಬರುತ್ತೆ ಅದು ತುಂಬ ಮಜಾ ಕೊಡುತ್ತೆ ಸ್ಕ್ರೀನ್ ಮೇಲೆ. ಸೊ ಹಾಗಾಗಿ ಅದನ್ನೆಲ್ಲ ಎನ್ಕೇಜ್ ಮಾಡಿಕೊಂಡು ಇದರಲ್ಲಿ ನಾವು ಅವ್ರ ಕ್ಯಾರೆಕ್ಟರೈಸೇಷನನ್ನು ಬಿಲ್ಡಪ್ ಮಾಡಿದ್ದೀವಿ. ಸರ್ ಇದು ಆಲ್ಮೋಸ್ಟ್ ಬೆಂಗಳೂರು ಮತ್ತು ಬೀದರ್, ಬಾಗಲಕೋಟೆ ಅಲ್ಲೆಲ್ಲ ಶೂಟ್ ಮಾಡೋ ಪ್ಲ್ಯಾನ್ ಇದೆ. ಸೊ ಆಲ್ಮೋಸ್ಟ್ ಎಲ್ಲ ಆರ್ಟಿಸ್ಟ್ಗಳು, ಆಮೇಲೆ ತಾರಾ ಮೇಡಮ್ ಅವರು ಮತ್ತು ಅಶ್ವಿನ್ ಸರ್ ಅವ್ರು ಬಂದಿದ್ದಾರೆ, ಮತ್ತು ರಂಗಾಯಣ ರಘು ಸರ್ ಹತ್ರ ಮಾತಾಡ್ತೀವಿ. ಸೊ ಎಲ್ಲ ಒಂದು ಲಿಸ್ಟ್ ಎಲ್ಲ ಯಾರೆಲ್ಲ ಪ್ರಮುಖ ಪಾತ್ರದ ಇವತ್ತು ರನ್ನಿಂಗ್ ಆರ್ಟಿಸ್ಟ್ ಯಾರೆಲ್ಲ ಇದ್ದಾರೋ ಅವರೆಲ್ಲರ ಜೊತೆ ಮಾಡ್ತೀವಿ. ಇಲ್ಲ ಸರ್, ಹಾಗೇನಿಲ್ಲ. ಎಂಟೈರ್ ಕಮರ್ಷಿಯಲ್ ಸಿನಿಮಾ. ಇಲ್ಲ ಇವತ್ತೇ ಫಸ್ಟ್ ಒಂದು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಕೊಟ್ಟು, ಸೊ ನಾವು ಇವತ್ತೇ ಅಫಿಷಿಯಲ್ ಆಗಿ ಲಾಂಚ್ ಮಾಡ್ತಿರೋದ್ರಿಂದ ಸೊ ಇನ್ನು ಸಾಕಷ್ಟು ಕೆಲಸಗಳು ಮಾಡೋದಿದೆ. ಸೊ ಅದ ಶೂಟಿಂಗ್ ಮಾಡೋದಿದೆ, ಇನ್ನು ಸಾಕಷ್ಟು ಟ್ರಾವೆಲ್ ಮಾಡೋದಿದೆ. ಸೊ ಎಲ್ಲ ಆದಮೇಲೆ ಒನ್ ಬೈ ಒನ್ ನಾವು ರಿವೀಲ್ ಮಾಡ್ತಾ ಹೋಗ್ತೀವಿ ಸರ್. ಶೂಟಿಂಗ್ ಆ್ಯಕ್ಚುಲಿ ಇವತ್ತಿಂದಲೇ ಸ್ಟಾರ್ಟು, ನಾಳೆಯಿಂದ ಒಂದು ಶೆಡ್ಯೂಲ್ ಪ್ಲಾನ್ ಮಾಡಿದ್ದೀವಿ. ಸೊ ಒಂದು ಆಫ್ಟರ್ 10 days ಮತ್ತೆ ಇನ್ನೊಂದು 2 ಶೆಡ್ಯೂಲ್ ಪ್ಲಾನ್ ಮಾಡ್ತೀವಿ ಸರ್. ಸೊ ಓಟ್ ಏನು ಹೇಳ್ತೀರಾ? ಥ್ಯಾಂಕ್ ಯು ಮ್ಯಾಮ್. ಇನ್ನು 2 ಲೈನ್ ಮಾತಾಡೋದು ಬಿಡ್ತಿದ್ದೆ, ಹಂಗೆ ಹಿಡಿದ್ರೆ ಇವತ್ತು ಎಮೋಷನಲ್ ಆಗ್ಬಿಟ್ಟು. ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಗುತ್ತೆ ಮಾಧ್ಯಮದವ್ರು ನೋಡಿದಾಗೆಲ್ಲ. ಒಂದು ದೇಹ ಉಸಿರಾಡಬೇಕು ಅಂದರೆ ಹೃದಯ ಬೇಕು, ಒಂದು ಸಿನಿಮಾ ಉಸಿರಾಡಬೇಕು ಅಂದರೆ ಮೀಡಿಯಾ ಬೇಕು. ಥ್ಯಾಂಕ್ ಯು. ಎಲ್ಲ ನಾನು ಅದೇ ಹಿಂಗೆ ತುಂಬ ಮಗು ಥರನೇ ಬೆಳೆಸಿದ್ದೀರಿ ನೀವುಗಳು ಇದ್ದಿದ್ದಕ್ಕೆ ಇವತ್ತು ನಾನು ಇಲ್ಲಿ ತನಕ. ಅಲ್ಲ ಇದು ಹೃದಯದಿಂದ ವಾಸು ಸರ್, ನಾನು ಆಕ್ಚುಲಿ ಕೇಳಿದೆ ಡೈಲಾಗ್ ನಿಮ್ದ ಡೈರೆಕ್ಟರ್ದ ಅಂತ. ಇಲ್ಲ, ಡೈರೆಕ್ಟರ್ದು ಅಂದ್ರು ಅವರು. ಮೀಡಿಯಾಗಳ ಮಗು ನಾನು, ಅದಕ್ಕೆ ಅದನ್ನೇ ಇಡೋಣ ಹೆಸರು ಅಂತೇಳಿ ಚೈಲ್ಡ್ ಅಂತ ಇಟ್ಟಿದ್ದು. ನೀವುಗಳು ಬೆಳೆಸಿದ್ದಕ್ಕೆ ಇಲ್ಲಿ ತನಕ ತುಳಿಬೇಕು ಅಂದೇನೆ ಕಳೆದೋಗಿರ್ತಿದೆ ಯಾವತ್ತು. ಇಲ್ಲ ನಾನು ನಿಜವಾಗ ನಾನು ಯಾವಾಗಲೂ ಅದಕ್ಕೆ ಒಂದೇನು ಹೇಳ್ತೀನಿ, ಶರಣ್ರಿ ಮೀಡಿಯಾ ಅಂತ.
ಥ್ಯಾಂಕ್ ಯು ಅಣ್ಣ. ಅದೆಲ್ಲ ಬಿಟ್ಟು ಸಿನಿಮಾ ಥ್ಯಾಂಕ್ ಯು ಪ್ರಕಾಶ್ ಸರ್. ನಾನು ಇದು ಹೀರೋ ಆಗಿ ಮಾಡ್ತಿರೋ 3ನೇ ಸಿನಿಮಾ. ಇದಕ್ಕೆ ಮುಂಚೆ 2 ಸಿನಿಮಾ ವರ್ಕ್ ನಡೀತಿದೆ, ಆಲ್ಮೋಸ್ಟ್ ಎಲ್ಲ ಮುಗಿದಿದೆ, ಇನ್ನೇನು ರಿಲೀಸ್ ಹತ್ರ ಕೆಲಸಗಳು ನಡೀತಿದೆ. ಇದು ಚೈಲ್ಡ್ ಅಂತ ಸಿನಿಮಾ. ಪ್ರಕಾಶ್ ಸರ್ ಜೊತೆ ನಾನು ಇದಕ್ಕೆ ಮೊದಲು ಕತ್ತಿ ಅಂತ ಒಂದು ಸಿನಿಮಾ ಕೆಲಸ ಮಾಡಿದ್ದೀನಿ. ಅದರಲ್ಲಿ ಸರ್ ನನ್ನ ನೋಡಿದ್ರು, ಭೇಟಿ ಮಾಡಿದ್ರು. ಆವತ್ತೇ ನನಗೆ ಹೇಳಿದ್ರು, ಅಲ್ಲಿ ನಾವು ಒಂದು 8-10 ದಿನ ಸರ್ ಜೊತೆ ಕೆಲಸ ಮಾಡಿದಾಗಲೇ ಹೇಳಿದ್ರು, ಇಲ್ಲ ಸುದ್ದಿ, ನಿನ್ನ ಬರೀ ಒಂದು 8-10 ದಿನಕ್ಕೆ ಬಳಸ್ಕೊಳ್ಳೋಕೆ ನನಗೆ ಇಷ್ಟ ಆಗ್ತಿಲ್ಲ, ನೀನು ಪೂರ್ತಿ ಪ್ರಮಾಣದಲ್ಲಿ ಮುಂದಕ್ಕೊಂದು ದಿನ ಬಳಸ್ಕೊತೀನಿ, ಖಂಡಿತ ಬರ್ತೀನಿ ಅಂತ. ಅದೇ ರೀತಿ ಸರ್ ಕತೆ ಹೇಳಿದ್ರು ಬಂದು ಒಂದು 2 months ಹಿಂದೆ. ಸರ್ ಮಾಡೋಣ ಸರ್, ನಾನು ಯಾವತ್ತೂ ಯಾವ ಡೈರೆಕ್ಟ್ರಿಗೂ ನಾನು ಇದನ್ನು ಸೆಲೆಕ್ಟ್ ಮಾಡ್ತೀನಿ ಅದನ್ನು ಸೆಲೆಕ್ಟ್ ಮಾಡ್ತೀನಿ ಹಾಗೆಲ್ಲ ಏನೋ ಚೂಸ್ ಮಾಡಿಕೊಂಡು ಚಾಯ್ಸ್ ಮಾಡಿಕೊಂಡು ಕೆಲಸ ಮಾಡೋಕ್ಕೆ ಬಂದಿಲ್ಲ. ಕೆಲಸ ಸಿಕ್ಕಿದ್ರೆ ಸಾಕು ಅಂತ ಕೆಲಸ ಮಾಡ್ಕೊಂಡು ಬಂದವನು. ಆಮೇಲೆ ಸರ್ದು ಹಪ್ತ ನೋಡಿದ್ದೀನಿ ನಾನು, ಯಾಕಂದ್ರೆ ನಮ್ಮ ವರ್ಧ ರಾಘು ಎಲ್ಲ ಮಾಡಿದ್ರು, ಅದು ಅದ್ಭುತವಾದ ಕತೆ ಸರ್ದು. ಸೊ ಅದಕ್ಕೆ ಮಾಡೋಣ ಅಂತೇಳಿದೆ. ಅದಾದಮೇಲೆ ನಾನು ಅದೇ ಹೈದರಾಬಾದಲ್ಲಿದ್ದೆ, ನಾನು ನಿನ್ನೆವರೆಗೂ ಅಲ್ಲಿ ಕೆಲಸ ಮಾಡ್ತಿದ್ದೆ. ಬಂದೆ, ಬೆಳಿಗ್ಗೆ ಪೂಜೆಗೆ ಬಂದಿದ್ದೀನಿ. ಸರ್ ಏನು ಹೇಳ್ತಾರೋ ನಾನು ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಕಿರಣ್ ಸರ್ ಥ್ಯಾಂಕ್ ಯು, ಇಷ್ಟು ದೂರ ನಮಗೋಸ್ಕರ ಬಂದ್ರಿ, ಥ್ಯಾಂಕ್ ಯು. ಅದೇ ಅಣ್ಣ ಪ್ರಧಾನ ಪಾತ್ರ. ಹಂಗೇನಿಲ್ಲ ಅಣ್ಣ, ಒಂದಷ್ಟು ನೆಗೆಟಿವ್ ಮಾಡಿದ್ದೀನಿ, ಒಂದಷ್ಟು ಸಪೋರ್ಟಿಂಗ್ ರೋಲ್ ಮಾಡಿದ್ದೀನಿ, ಒಂದಷ್ಟು ಕಾಮಿಡಿಯನ್ ಆಗಿ ಮಾಡಿದ್ದೀನಿ, ಒಂದೆರಡು ಹೀರೋ ಆಗಿ ಮಾಡಿದ್ದೀನಿ, ಎಲ್ಲ ಥರದ್ದು ಮಾಡಿದ್ದೀನಿ ನಾನು. ಇದರಲ್ಲಿ ಅದೇ ಅಣ್ಣ ಒಂದು ಕಮರ್ಷಿಯಲ್ ಹೀರೋ ಥರದ್ದು ಒಂದು, ಅಂದರೆ ನನ್ನ ಬಾಡಿ ಲ್ಯಾಂಗ್ವೇಜ್ಗೆ ನಾನು ಏನು ಮಾಡಬಲ್ಲೆ, ನನಗೊಂದು 7 ಅಡಿ ಹೈಟೋ ಬಿಲ್ಟೋ ಎಲ್ಲ ಇಲ್ಲ. ನಾನು ನನ್ನ ಈ ಶರೀರಕ್ಕೆ ಏನು ಮಾಡ್ಬೋದು ಆ ಥರದ್ದೊಂದು ನೋಡಿಕೊಂಡು ಸರ್ ಕತೆ ಮಾಡಿದ್ದಾರೆ. ಈಗ ನಾನು ಬಾಹುಬಲಿ ಥರ ಮಾಡೋಕ್ಕಾಗಲ್ಲ ನಾನು ಇರೋ ಘಟಕ್ಕೆ. ಸೊ ಈ ನನ್ನ ಬಾಡಿ ಲ್ಯಾಂಗ್ವೇಜ್ ತಕ್ಕಂಗೆ ಕತೆ ಮಾಡಿದ್ದೀನಿ. ಆ ಸರ್ ಒಂದಷ್ಟು ಪ್ಲಾನ್ ಮಾಡಿದಾರಣ್ಣ, ಬಟ್ ಕಂಟಿನ್ಯೂಟಿ ಇರೋದ್ರಿಂದ ಕಟ್ಟಿಂಗು ಅದು ಇದು ಮಾಡೋಕ್ಕಾಗಲ್ಲ. ಒಂದು 12 ಸಿನಿಮಾ ಕಂಟಿನ್ಯೂಟಿ ಇದೆ, ಇದರಲ್ಲೇ ಏನಾದರೂ ಒಂಚೂರು ಬೇರೆ ಥರದ್ದು ಒಂದು ಸರ್ ಪ್ಲಾನ್ ಮಾಡಿದ್ದಾರೆ. ಒಂದು 100-120 ಆಯಿತು ಅನ್ಸುತ್ತೆ. ಹೂಣ ಅದು ತುಂಬ ಸಿಂಪಲ್ ಆಗಿ ಮಾಡಿದ್ದು. ಅಂದರೆ ತುಂಬ ಎಲ್ಲ ಕಡೆ ಹೀರೋ ಅನ್ನೋ ಥರದ್ದು, ಆದರೆ ಮನೇಲಿ ಹೀರೋ ಹಂಗೆ ಆಗ್ಬಿಟ್ರೆ ಅಂದ್ಬಿಟ್ಟು ಎಲ್ಲ ಪಾತ್ರಗಳು ಮಾಡ್ಬೇಕು ನಾನು. ಹುಡುಗ ಹೀರೋ ಅಂತ ಅಂದ್ಬಿಟ್ಟು ದಿನ ಮನೇಲಿ ಹೀರೋ ಹಂಗೆ ಆಗ್ಬಿಡ್ತದೆ. ಅದಕ್ಕೆ ಸಿಂಪಲ್ ಆಗಿ ಮಾಡೋಣ ಅಂತ ಹೇಳಿದ್ರೆ, ಇನ್ನೂ ಎಷ್ಟು ದಿನ ಸಿಂಪಲ್ ಮಾಡೋಣ ಅಂತ ಸರ್ವಂದ್ರು ಜ್ವರ ಮಾಡೋದು ಬೇಡ. ಈಗ 3 ಐತಲ್ಲ, ಬ್ಯಾಕಪ್ ಇದೆಯಲ್ಲ ಅನ್ನೋ ಒಂದು ಏರಿದ ಮೇಲೆ ನನಗೆ ಸರ್ರೇ ತುಂಬ ಇಷ್ಟ. ಅವ್ರ ಜೊತೆ ಫಸ್ಟ್ ಕೆಲಸ ಮಾಡಿದ್ದೆ, ನಾನು ಇವ್ರ ಜೊತೆ ಕೆಲಸ ಮಾಡ್ತೀನಿ ಅಂತ. ಗೆಲುವಿನ ಮಾತ್ರ ಯಾರು ಗೊತ್ತಣ್ಣ ಈಗ. ಆಯ್ತು ಅಣ್ಣ ಹೇಳಿ ಅಣ್ಣ, ಅದು ಫಸ್ಟ್ ಹೀರೋ ಅಂದ್ರಲ್ಲ ಅಣ್ಣ, ಅದೇ ಇಷ್ಟ ಆಗೋಯ್ತು. ಹೀರೋ ನಾ ಮಾಡ್ತೀನಿ ಅಂತ. ಅಂದ್ರೆ ಅದೇ ಅಣ್ಣ ಒಂಚೂರು ರೋಡಿಸಮ್ ಬೇಸ್ಡ್ ಹೆಂಗಿದೆ ಇದರಲ್ಲಿ. ಆಮೇಲೆ ಕೊನೆಯಲ್ಲಿ ಬೇರೆ ಥರ ಟ್ವಿಸ್ಟ್ ಇದೆ, ಕತೆ ಚೆನ್ನಾಗಿದೆ ಅಣ್ಣ. ಅಷ್ಟೇ ಒಂದು ಸ್ವಲ್ಪ ಸುಮಾರಾಗಿ ಈ ಸರಿ ಮರಬಿಡಲ್ಲ, ಬರೀ ರಕ್ತ ಪಟ್ಟ ಮಚ್ಚೋದ್ಕೊಂಡು ಎಷ್ಟು ದಿನ ಓಡಾಡಲಿ ಅಂತ ಕೇಳ್ಕೊಂಡೆ. ಒಂಚೂರು ಹಾಕೋಣ, ಬೇಜಾರೇನು ಇಲ್ಲ ಅಣ್ಣ. ಈಗ ಬರೀ ಜೀವನ ಮಾಡೋಣ ಇಲ್ಲ, ಅದೇ ಒಂದೇ ಮೊನಾಟನಸ್ ಆಗಿ ಮಾಡ್ತಾ ಇದೀನಲ್ಲ, ಒಂಚೂರು ಮಚ್ಚ ಕೆಳಗಿಟ್ಟು ಒಂಚೂರು ರೋಜ್ಗಿಲ್ಲ ಊಣ. ಅದೇ ಹಂಗೆ ಅಂತಾರೆ ಅಣ್ಣ, ತುಂಬಾ ಚೆನ್ನಾಗಿ ಕಾಣಿದ್ರೆ ಪಾತ್ರಗಳು ಸಿಗಲ್ಲ ಅಣ್ಣ. ನಾನು ವಿಲನ್ ಮಾಡ್ತಿರೋದ್ರಿಂದ ಹುಡುಗ ಸ್ಮಾರ್ಟ್ ಆಗೋನೆ, ಬೇಡ ಅಂತಂದ್ರೆ ಪ್ರೇಮಲ್ಲಿ ಹೀರೋ ನನಗೆ ಇಷ್ಟ ಆಗುತ್ತೆ. ರಾವಣ ಅಂತಾನೆ ಇರ್ಬೋದು. ಇಲ್ಲ ನಾನು ಎಲ್ಲ ಥರದ ಪಾತ್ರ ಮಾಡಬೇಕು ಅಣ್ಣ, ಅದೇನೋ ಸ್ಟಿಕ್ ಆಗಕ್ಕೆ ಇಷ್ಟ ಇಲ್ಲ. ಇದರಲ್ಲಿ ಸರ್ ಹೇಳಿದ ಪಾತ್ರ ಚೆನ್ನಾಗಿದೆ, ಒಂಚೂರು ಪ್ರಧಾನವಾಗಿದೆ ಅಂತ ಮಾಡ್ತಿದ್ದೀನಿ. ಇದೆ ಅಣ್ಣ. ಒಂದಷ್ಟೊಂದು ಟೈಮಿಂಗ್ ಚೆನ್ನಾಗಿದೆ ಅಂತ ಸರ್ ಗೊತ್ತು, ಯಾಕಂದ್ರೆ ಅವ್ರದ್ದು ಹಿಂದಿನ ಸಿನಿಮಾದಲ್ಲಿ ನಾನು ಆ ಥರದ್ದೇ ಒಂದು ಮಾಡಿದ್ದೆ ಅಣ್ಣ. ಅದ್ರ ಸರ್ ಆ ಟೈಮಿಂಗ್ ಸಖತ್ ಇಷ್ಟ ಆಗಿತ್ತು. ಸೊ ಇದನ್ನು ಬಳಸ್ಕೊಳ್ಳೋಣ ಅಂತೇಳಿ ಆ ಥರದ್ದು ಒಂದು ಸ್ವಲ್ಪ ಇದೆ ಅಣ್ಣ. ಯಾಕಣ್ಣ ಅಂತ ಇಷ್ಟ ಅಂತ ಭಾಳ ಜಾಸ್ತಿ ಅದಕ್ಕೆ ಅಣ್ಣ ಎದುರದ ನಾನು ಈ ಬೋಧನೆ ಅವಕ್ಕೆಲ್ಲ ಇಲ್ವೇ ಅಲ್ಲ. ಬೇಜಾನ್ ವೇದನೆಗಳು ಅನುಭವಿಸಿದ್ದೀವಿ, ನಮ್ಮಿಂದ ಇನ್ಯಾರಿಗೂ ಹಂಗೆ ಆಗಬಾರ್ದು. ಥಿಯೇಟ್ರಲ್ಲಿ ಕೂತಾಗ ಅಣ್ಣ ಇಲ್ಲ ಅಣ್ಣ, ಯಾಕೆಲ್ಲ ಹಿಂಗಿಲ್ಲ ಇಲ್ಲ, ಒಂದು 2-3 ಸತಿ ಕರೆದ್ರು, ನನ್ನ ಡೇಟ್ಗಳು ಇಲ್ಲ ಅಂತ ಅಂದಿದ್ದಕ್ಕೆ ಹುಡುಗ ಬರಲ್ಲ ಅಂತೇಳಿ ನಾನು ಬೈದ ಕಡೆ ಬಿಟ್ಬಿಟ್ಟವ್ರು ಅಂತಿದ್ದಾನೆ. ಇಲ್ಲ ಅಣ್ಣ, ಥರದ್ದೇನಿಲ್ಲ. ಇದ್ರೆ ಖಂಡಿತ ಹೋಗ್ತೀನಿ, ಒಳ್ಳೆ ಆಫರ್ ಹಂಗಾದ್ರೆ ಹೋಗ್ತೀನಿ ಅಣ್ಣ. ಇದೇನಾದ್ರು ನೋಡಿ ಅಕಸ್ಮಾತ್ ಕರೆದ್ರೆ ಖಂಡಿತ ಹೋಗ್ತೀನಿ. ಇಲ್ಲ ಅಣ್ಣ, ಸರ್ ಆ ಥರ ಏನಿಲ್ಲ. ಇನ್ ಕೇಸ್ ಆ ಥರ ಇದ್ದರೆ ಅದಕ್ಕೆ ಸಪೋರ್ಟ್ ಮಾಡಿ ನಾವು ಟ್ರಾವೆಲ್ ಮಾಡ್ಬೇಕು ಸರ್, ಅಷ್ಟೇ. ಅದೇ ಥರ ಪ್ಲಾನ್ ಮಾಡ್ಕೊಡ್ತೀನಿ ಸರ್.
ಯಾಕಂದರೆ 1 to 1 ವರ್ಕ್ ಮಾಡಿದಾಗಲೇ ಅದು ಕೂಡ ದೊಡ್ಡ ಪ್ಲಾಟ್ಫಾರ್ಮ್ ಬಿಗ್ ಬಾಸ್ ಸರ್. ಸರ್ ಅವ್ರದ್ದು ಪೋರ್ಷನ್ ಬಿಟ್ಟು ಬೇರೆ ಏನೆಲ್ಲ ಮಾಡ್ಬೋದು ಅದನ್ನ ಮಾಡ್ತೀವಿ. ಸೊ ಅವ್ರದ್ದು ಇವತ್ತು ನಾಳೆ ಅವೈಲೇಬಲ್ ಇದೆ. ಅಣ್ಣ ತೆಲುಗು ಸಿನಿಮಾ ಇದೆ, ಅದಕ್ಕೆ ಅಷ್ಟೇ. ಇವಾಗ ಬೇಕಾದ್ರೆ ಸಾಕ್ಷಿ ಎಲ್ಲ ತೋರಿಸ್ಬಿಡ್ಲ, ಅಯ್ಯೋ ಇದ್ರೆ ಹೇಳ್ತೇನೆ, ಅದಕ್ಕೆ ಏನಂತ ಇನ್ ಕೇಸ್ ಆ ಥರ ಬಂದು ಅದು ಕೂಡ ಒಳ್ಳೆಯದು. ಅಲ್ಲ ಈಗ ಆಗದ ಮುಂದಕ್ಕೆ ಈಗ ಹೇಳ್ತಿದ್ದೆ, ಮುಂದಕ್ಕೆ ನಾನು ಫ್ಯೂಚರ್ ನೋಡೋಣ ಸರ್ ಅದು ಹೆಂಗೆ ಆಗುತ್ತೆ. ಗೊತ್ತಿಲ್ಲ ಅಣ್ಣ, ನನಗೆ ಗೊತ್ತಿದ್ರೆ ಹೇಳ್ತಿದ್ದೆ, ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಹೌದಾ, ನಂಗೆ ಓಡಾಡುತ್ತೆ ಗಾಳಿ ಸುದ್ದಿ ಯಾವಾಗಲೂ, ಹಂಗೇನಿಲ್ಲ. ಆ ಥರದ್ದಿದ್ರೆ ಖಂಡಿತ ಹೇಳ್ತಿದ್ದೆ, ಅಥವಾ ಬಂದರೆ ಹೋಗ್ತಿದ್ದೆ. ಮುಂದಕ್ಕೆ ಬಂದರೂ ಫ್ರೀ ಇದ್ರೆ ಡೇಟ್ ಹೋಗ್ತಿದ್ದೆ ಅಣ್ಣ. ನಮ್ಮ ಸೂರಿ ಸರ್ ನಾನು ವೇದಿಕೆಗೆ ಬರೋಕ್ ಮುನ್ನ ಹೇಳ್ತಿದ್ರು, ಹೀರೋ ನಾನಲ್ಲ, ಕಂಟೆಂಟೇ ಹೀರೋ. ಸೊ ಪ್ರಧಾನ ಪಾತ್ರದಲ್ಲಿ ನೋಡೋಕೆ ಬರಲೇ ಇಲ್ಲ ಮೇಡಮ್. ನಾನು ಮಾಡಿದ ಪಾತ್ರಗಳು ಹೀರೋ ಮಾಡಿಸ್ತಿದ್ದೆ ಅಷ್ಟೇ. ನಾನು ಹೀರೋ ಅಲ್ಲ. ಕತೆ ನನ್ನ ಸರ್ ಕಥೆಯಲ್ಲೂ ಕಥೆನೇ ಹೀರೋ, ಡೈರೆಕ್ಟರ್ಗಳೇ ಹೀರೋ. ನಾನು ಅದನ್ನೇ ಸಾಯಿಮಲು ಹೇಳಿದ್ದು, ನಾನು ಡೈರೆಕ್ಟಾಗಿ ದೇವ್ರ ರೂಪ ಹೇಗಿದೆಯೋ ನೋಡಿಲ್ಲ, ದೇವ್ರನ್ನ ಡೈರೆಕ್ಟರ್ಗಳ ರೂಪದಲ್ಲಿ ನೋಡ್ತಿದ್ದೀನಿ ಅಂತ. ಡೈರೆಕ್ಟರೇ ಹೀರೋ. ಭೀಮಾ ಟು ಸೈಮಾ ಅಂತ ಫುಲ್ಲು ಅದು ವೈರಲ್ ಆಯಿತು. ಸೊ ಕಂಗ್ರ್ಯಾಚುಲೇಷನ್ಸ್ ಫಾರ್ ದಟ್. ಥ್ಯಾಂಕ್ಸ್ ಯು. ಒಂದು ಕಾರ್ತಿಕ್ ಅಲಿಯಾಸ್ ಕಾಕ್ರೋಚ್ ಅಂತ ಇನ್ನೊಂದು 10 ದಿನ ಬ್ಯಾಲೆನ್ಸ್ ಇದೆ. ಇನ್ನೊಂದು ಫಿದಾ ಅಂತ ಇನ್ನೊಂದು 4 ದಿನ ಬ್ಯಾಲೆನ್ಸ್ ಇದೆ ಅಣ್ಣ. ಕಾಮತ್ ಅವ್ರದ್ದು ಅದು ಫಿದಾ ಅಂತ ಅಣ್ಣ. ಇನ್ನೊಂದು ನಮ್ಮ ನಟರಾಜ್ ವೀಲ್ಚರ್ ರೋಮಿ ಮಾಡಿದ್ರಲ್ಲ, ಅವ್ರದ್ದು ಕಾರ್ತಿಕ್ ಅಲಿಯಾಸ್ ಕಾಕ್ರೋಚ್ ಅಂತ. ನಾನು ಇನ್ನೊಂದು 10 ದಿನ ಇನ್ನೊಂದು 4 ದಿನ ಬ್ಯಾಲೆನ್ಸ್ ಇದೆ. ಊರಿಗೆಲ್ಲ ಅಂತ ಕೇಳ್ಕೊತೀನಿ. ಎಲ್ಲ ಪತ್ರಿಕಾ ಮಾಧ್ಯಮದವರು ನವರಾತ್ರಿ ಶುಭಾಶಯಗಳು, ಮತ್ತು ಕಿರಣ್ ಸರ್ಗೂ ಸಹ ಶುಭಾಶಯಗಳು. ನಾನು ಕೆಲವೊಂದು ಸಿನಿಮಾಗಳಿಗೆ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಆಗಿ ಮಾಡಿದ್ದೀನಿ. ಆಮೇಲೆ ಚಿಕ್ಕ ಪುಟ್ಟ ಪಾತ್ರಗಳು ಮಾಡ್ತಾಯಿದ್ದೆ. ಈಗ ಚಿಕ್ಕ ಪುಟ್ಟ ಪಾತ್ರ ಮಾಡೋಂಥನಿಗೆ ಚೈಲ್ಡು ಸಿನಿಮಾದಲ್ಲಿ ನಮ್ಮ ಡೈರೆಕ್ಟ್ರು ದೊಡ್ಡ ಪಾತ್ರ ಕೊಟ್ಟಿದ್ದಾರೆ. ಅವರಿಗೆ ಈ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ತಂಡಕ್ಕೆ ನಿಮ್ಮ ಸಪೋರ್ಟು ಹೀಗೆ ಇರಲಿ. ಇಷ್ಟೇ ಮಾತು ಮುಗಿಸ್ತೀನಿ. ಓಕೆ, ಅಶ್ವಂತ್ ಸರ್, ನಿಮಗೆ ನಿಮ್ಮ ಪಾತ್ರದ ಬಗ್ಗೆ ಏನಾದರೂ ಹೇಳಿದ್ದಾರಾ? ಎಲ್ರಿಗೂ ನಮಸ್ಕಾರ. ನವರಾತ್ರಿ ಮೊದಲನೇ ದಿನ. ಇಲ್ಲಿವರೆಗೂ ನನ್ನ ಬ್ಯಾಕಪ್ ಅಂದರೆ ಈಗ ನಮ್ಮಲ್ಲೂ ಬಯಸ್ಕೊಂಡ್ರು ಮೀಡಿಯಾದು ನನಗೆ ಕೈ ಬಿಟ್ಟಿಲ್ಲ. ಏಕೆಂದರೆ ನಮ್ಮಮ್ಮ ಬೈದಾಗಲ್ಲ ನಾನು ಯಾವುದಲ್ಲೂ ಫೋಟೇಜ್ಗಳು ಅಥವಾ ಲಿಂಕ್ಗಳನ್ನ ಕಳಿಸ್ತಾ ಇರ್ತೀನಿ. ನೋಡಮ್ಮ ಎಲ್ಲ ಹೋಗುತ್ತೆ, ನಿನ್ನ ಮಾತ್ರ ಬೈಕೆ ಅಂತ. ಸೊ ಇದು ನನಗೆ ಪ್ರಕಾಶ್ ಸರ್ ಅಂದರೆ ನಾನು ನಮ್ಮ ಸುದೀವ್ರಿಗೆ ಫಸ್ಟ್ ಕಂಗ್ರಾಟ್ಸ್. ಒಂದೇ ಸಿನಿಮಾ ಹೀರೋ ಆಗಿ ಅವ್ರದ್ದು ಯಾವ ಮಾತು ಯಾವುದು ಪಂಚು ಒಂದು ಗೊತ್ತಾಗಲ್ಲ. ಅವ್ರ ಜೊತೆ 10 hours ಇದ್ದರೆ 10 hours ಪಂಚೆ. ಸೊ ಅವ್ರ ಜೊತೆ ನಾನು ಕಥೆ ಅನ್ನೋ ಸಿನಿಮಾ ಮಾಡಿದ್ದೆ. ಅವಾಗ ಪ್ರಕಾಶ್ ಸರ್ ಭೇಟಿಯಾಗಿದ್ದು. ಬಟ್ ಏನಂದರೆ ಪ್ರಕಾಶ್ ಸರ್ ನಮ್ಮೂರು ಎಲ್ಲ ಪಕ್ಕನೇ. ಅವರ ನಮ್ಮ ಹಾಸನದವರೇ. ಸೊ ನಮ್ಮ ಅಷ್ಟೇ ಸರಣಿಯಿಂದ ಒಂದು 5 ಮೈಲಿ ಅವ್ರ ಊರು. ಸೊ ಅಲ್ಲೊಂದು ಬಾಂಡಿಂಗ್ ಆಯಿತು. ಅದಾದಮೇಲೆ ಈ ಸಿನಿಮಾಗೆ ಕರೆದ್ರು. ಬಟ್ ಇಲ್ಲಿ ನಾನು ಪೊಲೀಸ್ ಅಲ್ಲ, ಪೊಲಿಟಿಷಿಯನ್. 2 ಪಿಪಿನೇ. ಸೊ ಫೋನ್ ಮಾಡಿದಾಗ ಇಲ್ಲ ನಾನು ಯಾವುದೂ ಇಲ್ಲ, ಸೇಮ್ ನಾನು ಸುದೀಶ್ ಆಗ್ತಾರೆ ನನಗೆ ಯಾವುದೂ ಇಲ್ಲ ಅನ್ನಲ್ಲ. ಅವರು ಯೂನಿಫಾರ್ಮ್ ಹಾಕಿ ಅವ್ರು ಬೇಜಾರಾಗ್ಬೇಕು ಅಷ್ಟೇ ಹಾಕ್ಸಿ. ನಾನಂತೂ ಬಿಟ್ಬಿಟ್ಟಿದ್ದೀನಿ ಅದನ್ನು. ಯಾಕೆಂದರೆ ಅವಿನಾಶ್ ಸರ್ ನನಗೆ ಬೇರೆ ಹೇಳ್ಕೊಟ್ರು. ಹಿಂಗೆ ಕೇಳಿದೆ, ಸರ್ ತುಂಬ ಪೊಲೀಸರು ಬರುತ್ತೆ, ಏನು ಮಾಡಲಿ ಅಂತ. ಮಾಡ್ತಾ ಇರೋ ಅಂದರು. ಅಲ್ಲ ಸರ್, ಬೇರೆ ಥರ ಬೇಜಾರಾಗಿ ಅವರೇ ಚೇಂಜ್ ಮಾಡಿಸ್ತಾರೆ, ತಲೆ ಕೆಡಿಸ್ಕೊಬೇಡ, ಹಿಂಗೆ ಮಾಡ್ತಾಯಿದ್ದೀನಿ ನೀನು. ಸೊ ನಾನು ಅದನ್ನು ತುಂಬ ವೇದವಾಕ್ಯ ಥರ ಫಾಲೋ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ಯಾವ ಪಾತ್ರ ಇನ್ನೂ ಸರ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ನನಗೂ ಶೂಟಿಂಗ್ ಇತ್ತು, ಮಾರ್ಕಲ್ಲಿದ್ದಾಗ ತೂತುಕುಡಿಯಲ್ಲಿ ಫೋನ್ ಮಾಡಿದರು. ಸೊ ಇವತ್ತು ಬಂದಿದ್ದೀನಿ. ನೆಕ್ಸ್ಟ್ ಪಾತ್ರ ಇನ್ನೂ ಡೀಟೇಲಾಗಿ ತಿಳ್ಕೊತೀನಿ ಸರ್. ಬಟ್ ಸರ್ ಬಗ್ಗೆ ನನಗೆ ಕಾನ್ಫಿಡೆನ್ಸ್ ಇದೆ, ಖುಷಿ ಇದೆ. ಹೀರೋ ಒಂದಾಗುತ್ತೆ. ಅದಕ್ಕಿಂತ ನಮ್ಮ ಫ್ರೆಂಡ್ ಸ್ಟಾರ್ ಇದ್ದಾರೆ. ಸೊ ಹಂಗಾಗಿ ಟೆನ್ಷನ್ ಇಲ್ಲ. ಸೊ ಅಶ್ವಿನ್ ಅವರು ಹೊಸ ಆ್ಯಕ್ಚುಲಿ ಪ್ರಕಾಶ್ ನಾನು ತುಂಬ ಹಳೆಯ ಫ್ರೆಂಡ್ಸು. ಅಸಿಸ್ಟೆಂಟ್ ಡೈರೆಕ್ಟರ್ಗೆಲ್ಲ ವರ್ಕ್ ಮಾಡಿದ್ದೀನಿ. ಆಮೇಲೆ ನನಗೆ ಹತ್ತ ಸಿನಿಮಾನಲ್ಲಿ ನನಗೆ ಮಂಗಳಮುಖಿ ಕ್ಯಾರೆಕ್ಟರ್ ಕೊಟ್ಟಿದ್ದರು. ಕತ್ತಿ ಸಿನಿಮಾನಲ್ಲಿ ಸುದೀಪ್ ಸರ್ ರೈಟ್ ಹ್ಯಾಂಡ್ ಆಗಿ ಕ್ಯಾರೆಕ್ಟರ್ ಕೊಟ್ಟಿದ್ದರು. ಈ ಚೈಲ್ಡು ಸಿನಿಮಾನಲ್ಲಿ ಒಂದೊಳ್ಳೆ ಮೇಜರ್ ಕ್ಯಾರೆಕ್ಟರ್ ಇದೆ, ಅಂದರೆ ಸುದೀಪ್ ಸರ್ ಜೊತೆ. ದಯವಿಟ್ಟು ಎಲ್ಲರೂ ಈ ಸಿನಿಮಾಗೆ ಆಶೀರ್ವಾದ ಮಾಡಿ. ಪತ್ರಿಕಾ ಮಾಧ್ಯಮದವರು
ಕರ್ನಾಟಕ ಜನತೆ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಗಣ್ಯರಿಗೂ ನಮಸ್ಕಾರಗಳು. ಪ್ರಕಾಶ್ಗೆ ಶುಭ ಹಾರೈಸೋದಕ್ಕೆ ಬಂದಿದ್ದೀರಾ, ಏನಂತೀರಾ? ಎಲ್ಲರಿಗೂ ನಮಸ್ಕಾರ. ನಾನು ಮತ್ತು ಪ್ರಕಾಶ್ ಅವರು ಭಾಳ ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ್ದೀವಿ. ಅವ್ರ ಹತ್ತಾರು ನಾನು ಡೈಲಾರೇಟ್ರು ಮತ್ತು ಅಸೋಸಿಯೇಟ್ ಡೈರೆಕ್ಟರ್ ವರ್ಕ್ ಮಾಡಿದ್ದೆ. ಇವತ್ತು ಅವರು ಚೈಲ್ಡ್ ಓನರ್ ಫಿಲ್ಮ್ ಲಾಂಚ್ ಮಾಡ್ತಾ ಇದ್ದಾರೆ. ಪ್ರಕಾಶ್ ಅವ್ರಿಗೂ ಮತ್ತು ಸುದೀಪ್ ಸರ್ಗೂ ಎಲ್ಲ ಟೆಕ್ನಿಷಿಯನ್ಗೂ ಆರ್ಟಿಸ್ಟ್ಗೂ ಒಳ್ಳೇದಾಗಲಿ, ಫಿಲ್ಮ್ ಸಕ್ಸಸ್ ಆಗಲಿ ಅಂತ ವಿಶ್ ಮಾಡ್ತಾರೆ. ಥ್ಯಾಂಕ್ ಯು. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಬಹುಶಃ ಯಾರೆಲ್ಲ ವೈಟ್ ಫೀಲ್ಡು, ಮಾಲೂರು, KGF ಆ ಭಾಗದವ್ರಿಗೆ ಇವ್ರು ಬಹಳ ಚಿರಪರಿಚಿತ. ಅನಾಥಾಶ್ರಮಗಳಿಗೆ ಮತ್ತು ಬಹಳಷ್ಟು ಸೇವೆಗಳನ್ನು ಮಾಡ್ತಾ ಸಾಕ್ತಾ ಇದ್ದಾರೆ. ಸರ್ಕಾರಿ ಶಾಲೆಗಳಿಗೆ ಅವರ ಕೈಲಾದಷ್ಟು ಸಹಾಯವನ್ನು ಮಾಡ್ತಾ ಸಾಕ್ತಿರುವಂಥ ಕಿರಣ್ ರೆಡ್ಡಿ ಸರ್ ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಆಗಮಿಸಿ ಬಹಳ ಪ್ರೀತಿಯಿಂದ ಶುಭ ಹಾರೈಸಿದ್ದೀರಾ, ಶೀರ್ಷಿಕೆ ಅನಾವರಣಗೊಳಿಸಿದ್ದೀರಾ. ನಿಮ್ಮ ಸಮಾಜ ಸೇವೆ ಹೀಗೆ ಮುಂದುವರಿಲಿ, ಅನುಕರಣೀಯವಾಗಿರಲಿ ಅಂತ ಹೇಳ್ತಾ ನಿಮ್ಮ ಮಾತು. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ತಾಯಿ ಚಾಮುಂಡಿ ಆಶೀರ್ವಾದ ಎಲ್ಲರ ಮೇಲೆ ಇರಬೇಕು ಅಂತ ಪ್ರಾರ್ಥಿಸುತ್ತೇನೆ. ನಮ್ಮ ಪ್ರಕಾಶ್ ಅವರು ನಮ್ಮ ಹಳೆ ಫ್ರೆಂಡ್. ಸೊ ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಮೀ. ಸೊ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ದ ಮೂವಿ. ಸುದೀಪ್ ಜಿ, ಕಂಗ್ರ್ಯಾಚುಲೇಷನ್ ಮತ್ತು ಆಲ್ ದಿ ವೆರಿ ಬೆಸ್ಟ್. ನಿಮ್ಮ ಪಂಚ್ ಡೈಲಾಗ್ಸ್ ತುಂಬ ಚೆನ್ನಾಗಿದೆ. ಇವತ್ತೇ ಕೇಳ್ತಾ ಇರೋದು, ಬಟ್ ಹಳೆ ಮೂವೀಸ್ ನೋಡಿದ್ದೀನಿ. ಮೂವಿ ಆಲ್ ದಿ ವೆರಿ ಬೆಸ್ಟ್. ಎಲ್ಲ ಎಂಟೈರ್ ಕ್ಯಾಸ್ಟ್ ಟೀಮ್ ಎಲ್ಲರಿಗೂ ಶುಭ ಕೋರ್ತಾ ಇದ್ದೀನಿ, ಮತ್ತು ಎಲ್ಲ ಮೀಡಿಯಾ ಮಿತ್ರರು ಎಲ್ಲರಿಗೂ ಶುಭ ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು.